ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ನಾನು 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ನಡೀತಿರುವಂಥ ಶರಣಬಸವೇಶ್ವರ ಜಾತ್ರೆಗೆ ಹೊರಟಿದ್ದೀವಿ. ನಮ್ಮ ಅತ್ತೇನ ಆ್ಯಂಡ್ ಇಬ್ಬರು ಅತ್ತೇನ ಕರ್ಕೊಂಡು ಹೊರಟಿದ್ದೀನಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ಅಲ್ಲಿಂದ ನಡ್ಕೊಂಬರ್ಬೇಕು ರಾಮ ಮಂದಿರಕ್ಕೆ. ಅಲ್ಲಿಂದ ಆಟೋ ಹತ್ಕೊಂಡು ಹೋಗಬೇಕು, ಯಾಕಂದರೆ ಆಟೋ ಬುಕ್ ಮಾಡಿದ್ವಿ ಬಟ್ ಏನೋ ಬರಲಿಲ್ಲ. ಆ್ಯಂಡ್ ಇನ್ನೊಂದು ಈ ಕಡೆ ಹೆಚ್ಚು ಆಟೋನು ಕೂಡ ಬರೋದಿಲ್ಲ. ನಾವೇನಾದರೂ ಬುಕ್ ಮಾಡ್ಕೊಂಡ್ವಿ ಅಂದರೆ ಮಾತ್ರ ಬರುತ್ತೆ. ಹಾಗೆ ಏನಪ್ಪ ಅಂತಂದರೆ ಇವತ್ತಿನ ಸ್ಪೆಷಲ್ ಡೇ ಏನಂದರೆ ಫುಲ್ ಜಾತ್ರೆ ಅಂದರೆ ಫುಲ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ್ಯಂಡ್ ಆಟೋ ಕೂಡ ಸಿಗೋದಿಲ್ಲ, ಎಲ್ಲ ರಾಮ ಮಂದಿರ ಟು ದೇವಸ್ಥಾನಕ್ಕೆ ಇಟ್ಟಿರ್ತಾರಲ್ಲ, ಹಾಗಾಗಿ ಸೊ ಅಲ್ಲಿಗೆ ಹೋಗಿ ಬರೋದ್ರಲ್ಲೇ ಅಲ್ಲೇ ಸಿಕ್ಕಾಪಟ್ಟೆ ಆಟೋಗಳು ಇರುತ್ತೆ. ಈ ಕಡೆ ಬರೋದಿಲ್ಲ, ಹಾಗಾಗಿ ಇಲ್ಲಿಂದ ನಡ್ಕೊಂಡು ಹೊರಟಿದ್ದೀವಿ. ವಾಕೇಬಲ್ ಅಂದರೂ ತುಂಬ ಇಷ್ಟ ನನಗೆ. ಈಗ ಆಟೋಕ್ಕಿಂತ ಸ್ವಲ್ಪ ದೂರ ಇದ್ದರೆ 1 ಕಿಲೋಮೀಟ್ರ್ ಇದ್ದರೂ ಕೂಡ ನಡೆಯುತ್ತೆ, 2 ಕಿಲೋಮೀಟ್ರ್ ಇದ್ದರೂ ಕೂಡ ನಡೆಯುತ್ತೆ. ನಾನು ಜಾಸ್ತಿ ನಡೀತಾನೆ ಇರ್ತೀನಿ. ಹಾಗಾಗಿ ಎಷ್ಟೋ ಜನ ಕೇಳಿದ್ದೀರಾ ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ. ತುಂಬ ಖುಷಿಯಾಗುತ್ತೆ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಕೇಳಿದರೆ. ಬಿಫೋರ್ಗಿಂತ ನಾನು ಆಫ್ಟರ್ನೇ ತುಂಬ ಚೆನ್ನಾಗಿ ಈ ಮೇಂಟೈನ್ ಎಲ್ಲ ಮಾಡ್ತೀನಿ, ಸ್ವಲ್ಪ ತಿಂಡಿ ಅದು ಇದು ಅಂದ್ಕೊಂಡು. ಸೊ ಹಾಗಾಗಿ ಸ್ವಲ್ಪ ಸ್ಲಿಮ್ ಆಗಿದ್ದೀನಿ ಅಷ್ಟೇ. ಆ್ಯಂಡ್ ನಾವು ಅಲ್ಲಿಂದ ಆಟೋ ಹೊತ್ಕೊಂಡು ಬಂದು ತಕ್ಷಣ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟರ್ ಏನೋ ನಡ್ಕೊಂಡು ಹೋಗಬೇಕಾಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಓಡಾಡ್ತಿರ್ತಾರೆ, ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಹಾಗಾಗಿ ಆಟೋಗಳು ಬಿಡೋದಿಲ್ಲ, ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲಿಗೆ ಆಟೋ ಸ್ಟಾಪ್ ಮಾಡಿರ್ತಾರೋ ಅಲ್ಲಿದಿಂದ ಇಡೀ ಗುಲ್ಬರ್ಗದಲ್ಲಿ ಅವತ್ತಿನ ಡೇ ಫುಲ್ಲು ಎಲ್ಲಿ ನೋಡಿದ್ರೂ ದಾಸೋಹ ಇರುತ್ತೆ. ಆಮೇಲೆ ಯಾರಾದರೂ ಉಪವಾಸ ಮಾಡ್ತಿದ್ರು ಅಂದರೆ ಹಣ್ಣುಗಳಿರುತ್ತೆ, ಕೂಲ್ ಡ್ರಿಂಕ್ಸು ಆ್ಯಂಡ್ ಶರ್ಬತ್ತು, ಎಷ್ಟು ವೆರೈಟೀಸ್ ಐಸ್ ಕ್ರೀಮ್ ಕೂಡ ಕೆಲವೊಂದು ಕಡೆ ಇಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಕೂಡ, ಬಟ್ ಆದರೆ ತಿಂದಿಲ್ಲ. ಆ್ಯಂಡ್ ಏನಪ್ಪ ಅಂತಂದರೆ ಊಟ ಅಂತೂ ಇದ್ದೇ ಇರುತ್ತೆ, ನಾಷ್ಟ ಇರುತ್ತೆ, ಆ್ಯಂಡ್ ಸ್ನ್ಯಾಕ್ಸು ಅದು ಇದು ಅಂದ್ಕೊಂಡು ಸಿಕ್ಕಾಪಟ್ಟೆ ಇರುತ್ತೆ. ಆರಾಮ್ಸೆಯಾಗಿ ಬರೋರು ಬರ್ಬೋದು. ಆ್ಯಂಡ್ ನಾವು ಅಲ್ಲಿಂದ ತಿನ್ಕೋತ ಬರೋದ್ರಲ್ಲಿಗೆ ಎಷ್ಟು ಗಂಟೆ 12 ಗಂಟೆ ಆಗಿಬಿಟ್ಟಿತ್ತು. ಬಂದ ತಕ್ಷಣ ಅಮ್ಮಗೆ ಮೆಹಂದಿ ಹಾಕಿಸ್ದೆ, ಯಾಕಂದರೆ ಜಾತ್ರೆಯಲ್ಲಿ ಜಾತ್ರೆ ಥರ ಇರಬೇಕು. ಸಿನ್ಸಿಯರಾಗಿ ಅದು ಹಾಕಿಸ್ಕೊಳ್ಳಲ್ಲ, ನಾನು ಇದು ಹಾಕಿಸ್ಕೊಳ್ಳಲ್ಲ, ಜೋಕಾಲಿ ಒಳಗಡೆ ಕೂಡಲ್ಲ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಮೂಮೆಂಟ್ಸ್ ಎಲ್ಲ ಮಿಸ್ ಮಾಡ್ಕೊಂಬಿಡ್ತೀವಿ. ಹಾಗಾಗಿ ಆ ಥರ ಬೇಡ ಅಂಥೇಳಿ ಅಮ್ಮಗೆ, ಅವಳಿಗೆ ಕೂಡ ತುಂಬ ಇಷ್ಟ ಮೆಹಂದಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಮೆಹಂದಿ ಹಾಕ್ಸಿದ್ದೀನಿ. ಫಸ್ಟಿಗೆ ಅವ್ರು ಅರ್ಧನೇ ಹಾಕ್ಬಿಟ್ಟಿದ್ರು, ಅದಾದಮೇಲೆ ಮಮ್ಮಿ ನನಗೆ ಇಲ್ಲಿ ತನಕ ಬೇಕು ಅಂಥೇಳಿ ಅವಳೇ ಹಾಕಿಸ್ಕೊಂಡಿದ್ದಾಳೆ. ಇದು ಆ್ಯಕ್ಚುಲಿ ಇದು ಸ್ಕಿನ್ನಿಗೆ ಒಳ್ಳೆಯದಲ್ಲ, ಬಟ್ ಒನ್ ಟೈಮ್ ಹಾಕಿಸ್ಕೊಂಡ್ರೆ ಏನೂ ಆಗಲ್ಲ. ನಾವು ಹಾಕಿಸ್ಕೊಂಡಾಗೆಲ್ಲ ಅವ್ರ ಹತ್ರನೇ ಹಾಕಿಸ್ಕೊಳ್ತಾ ಇದ್ದರೆ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅದು ಸಡನ್ಲಿ ನಾವೇ ಅಬ್ಸರ್ವ್ ಮಾಡ್ಬೋದು, ಸ್ಮೆಲ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಏನಂದರೆ ಸ್ಕಿನ್ ಕೂಡ ಒಂಥರ ರಫ್ ಥರ ಆಗಿಬಿಡುತ್ತೆ. ಹಾಗಾಗಿ ಅದು ಹಾಕ್ಸ್ಕೊಳಕ್ಕೆ ಹೋಗಬೇಡಿ ಮಕ್ಕಳು, ಯಾರಾದರೂ ಹಾಕ್ಸ್ಕೊಳಕ್ಕೆ ಹೋಗಬೇಡಿ. ಅವಳು ತುಂಬ ಹಠ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಒಂದು ಕೈಗೆ ಹಾಕ್ಸಿದ್ದೀನಿ. ಆ್ಯಂಡ್ ಅವಳನ್ನು ನೋಡಿ ಮಕ್ಕಳೆಲ್ಲ ಬೇಡ್ತಾಯಿದ್ರು, ಅವ್ರಿಗೂ ಕೂಡ ಒಂದೊಂದು ಕೈಗೆ ದೇವ್ರದ್ದು ಡಮರುಗ, ತ್ರಿಶೂಲ ಅದು ಇರುವಂಥದ್ದು ಹಾಕ್ಸಿದ್ದೀನಿ. ಅದು ಆದರೆ ಒಂದು ಓಕೆ ಅಂತ ಅನ್ನಿಸ್ತು, ಅದು ಹಾಕಿಸ್ದೆ. ಆ್ಯಂಡ್ ಇವಾಗ 3 ಏನೋ ಆಗ್ತಾಯಿದೆ. ನಾವು ಬಂದು ಇಲ್ಲೆಲ್ಲ ಸುತ್ತಾಡಿಕೊಂಡು ರಥನ ನೋಡಿಕೊಂಡು ಸ್ವಲ್ಪ ಹೊತ್ತು ಮಕ್ಕಳಿಗೆ ಆಟ ಆಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಜೋಕಾಲಿ ಎಲ್ಲ ಇರುತ್ತಲ್ಲ, ಇಲ್ಲಿ ಕರ್ಕೊಂಡು ಬಂದೆ. ಅಮ್ಮಗೆ ಇದು ಎಗ್ರೋದು ಅಂದರೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಯಾರು ಕರೆದ್ರೂ ಹೊರಗಡೆ ಬರೋದಿಲ್ಲ. ಆ್ಯಂಡ್ ಎಂಜಾಯ್ ಮಾಡ್ತಾಳೆ ಪ್ರತಿಯೊಂದು ಮೂಮೆಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ. ಇವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಹೆಂಗೆ ಹಾರ್ತಿದ್ದಾರೆ ಅಂದರೆ ಯಪ್ಪ, ನನಗೆ ನೋಡಿ ಶಾಕ್ ಆಗುತ್ತೆ ಒಂದೊಂದು ಸರಿ ನೋಡಿ. ಯಾವ ಥರ ಅವ್ರಿಗೆ ಯಾರೂ ಹೇಳಿಕೊಡೋದೇ ಬೇಡ, ಅವರೇ ಎಗರ್ತಾರೆ, ಅವರೇ ಪಲ್ಟಿ ಹೊಡಿತಾರೆ. ಇವೆಲ್ಲ ಆ್ಯಕ್ಚುಲಿ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ಬರುತ್ತೆ. ಬಟ್ ಇವರು ಹಿಂಗೆ ಆಡಿ ಆಡಿ ಏನಾಗುತ್ತೆ ಅಂದರೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಆರಾಮ್ಸೆ ಆಗಿ ಆಡ್ತಾರೆ. ಅದರಲ್ಲೂ ಬಿಸಿಲಿತ್ತು ಸಿಕ್ಕಾಪಟ್ಟೆ, ಹೊರಗಡೆ ಬರೋದೇ ಕಷ್ಟ. ಆ್ಯಕ್ಚುಲಿ ಇವಾಗ ಬಂದಿದ್ದೀವಲ್ಲ, ಮತ್ತೆ ನಾವು ತಿರ್ಗಾ ಬರೋಕ್ಕಾಗಲ್ಲ, ಎಕ್ಸಾಮ್ಸ್ ಇರೋದ್ರಿಂದ ಮಕ್ಕಳಿಗೆ ಓದಿಸ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಆಟ ಆಡಿದ್ರು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಜ್ಯೂಸ್ ಕುಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ಆರ್ಡರ್ ಮಾಡಿದ್ವಿ.
ಎಲ್ಲರೂ ಒಂದೊಂದು ಕುಡಿತಾ ಇದ್ವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನಗೆ ಈ ಬಿಸಿಲಲ್ಲಿ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ. ಆದ್ರೂ ಏನೂ ಆಗಲ್ಲ, ಬಟ್ ಏನಂದರೆ ಟಯರ್ಡ್ ಆಗುತ್ತೆ ಸಿಕ್ಕಾಪಟ್ಟೆ ಅಂತ ಹೇಳ್ಬಿಟ್ಟು ಹೊರಗಡೆ ಬರಲ್ಲ. ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಬರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆವಾಗ ಮಕ್ಕಳಿರ್ತಾರೆಲ್ಲ, ಆ ಕತ್ತಲಲ್ಲಿ ಕರ್ಕೊಂಬರೋದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಕರ್ಕೊಂಡು ಬಂದ್ವಿ. ಇವರು ಫುಲ್ ಎಂಜಾಯ್ ಮಾಡಿದ್ರು ಆ್ಯಂಡ್ ಜ್ಯೂಸ್ ಎಲ್ಲ ಕುಡಿದ್ವಿ. ಇನ್ನು ಮನೆಗೆ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಎಷ್ಟೊಂದಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನು ಅದಾದಮೇಲೆ ಅಡುಗೆ ನಾನು ಬೆಳಿಗ್ಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟೋಗಿದ್ದೆ, ಬಟ್ ಯಾವುದೂ ಮಾಡಿರಲಿಲ್ಲ. ಆ್ಯಂಡ್ ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇನ್ನು ಚಪಾತಿ ಹಿಟ್ಟು ಕಲಿಸ್ಕೋಬೇಕಾಗಿತ್ತು ಆ್ಯಂಡ್ ಈ ಪಲ್ಯ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಮನೆಗೆ ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೋಗಿರೋದೇ ನಾವು ಲೇಟು ಆ್ಯಂಡ್ ಅದರಲ್ಲೂ ಬಂದಿರೋದಂತೂ ಸಿಕ್ಕಾಪಟ್ಟೆ ಲೇಟು. ಇವಾಗ ಟೈಮಿಂಗ್ ಬಂದುಬಿಟ್ಟು 7 ಏನೋ ಆಗ್ತಾಯಿದೆ. ಅಂದರೆ 6 ಬಂದ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಊಟ ಮಾಡಬೇಕಾದ್ರೆ 7 ಏನೋ ಆಗ್ತಾಯಿತ್ತು. ಹಾಗಾಗಿ ಬಂದ ತಕ್ಷಣ ಅಡುಗೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮಲ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಟಯರ್ಡು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಹೋಗೋದು ಎಲ್ಲಾರೇ ಇತ್ತು ಅಂತಂದರೆ ಬಿಫೋರೇ ನಾನು ಅಡುಗೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬಂದಮೇಲೆ ಈ ಥರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮತ್ತೆ ಹೋಳಿಗೆ ಎಲ್ಲ ಮಾಡಿದ್ರು, ಅವರೇ ರೆಡಿ ಮಾಡಿದ್ದು ಹೂರಣ ಎಲ್ಲ. ಇಲ್ಲಿ ನಾನು ಸ್ವಲ್ಪ ಬಜ್ಜಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅಲ್ಲಿ ಮಕ್ಕಳೆಲ್ಲ ಬಜ್ಜಿ ತಿಂತೀನಿ ಅಂತ ಹೇಳ್ತಿದ್ರು, ಬಟ್ ಆದರೆ ಬೇಡ, ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಅದರಲ್ಲೂ ಅಲ್ಲಿಗಿಂತ ಮನೆಯಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಬಜ್ಜಿ. ಎಲ್ಲರೂ ಇಷ್ಟಪಟ್ಟರು. ಊಟಕ್ಕಿಂತ ಮುಂಚೆ ಬಜ್ಜಿನೇ ಮಾಡಿದ್ದಾರೆ. ಬಟ್ ನಮ್ಮ ಮನೆಯಲ್ಲಿ ನಾವು ಮಾಡೋದು ಸ್ವಲ್ಪ ರೇರು, ಯಾಕಂದರೆ ನಮ್ಮ ಅತ್ತೆ ಅವರಿಗೆಲ್ಲರಿಗೂ ಬಜ್ಜಿ ಇಷ್ಟ ಆಗುತ್ತೆ. ಅವರು ಕೇಳಿ ಮಾಡಿಸ್ಕೋತಾರೆ. ನಾವಾಗೇ ತಿನ್ನಬೇಕು ಅಂತ ಸ್ವಲ್ಪ ಕಡಿಮೆನೇ. ಈಗ ತಿನ್ನೋರಿದ್ರು ಅಂದರೆ ಮಾಡಿಕೊಡೋದಕ್ಕೆ ಏನೋ ಒಂದು ಖುಷಿ ಕೊಡುತ್ತೆ. ತಿನ್ನೋರೇ ಇಲ್ಲ ಅಂತಂದರೆ ಮಾಡಿಕೊಡೋದಕ್ಕಾಗೋದಿಲ್ಲ. ಆ್ಯಂಡ್ ನಮ್ಮ ಅಣ್ಣ ಕೂಡ ಊಟ ಮಾಡಿದೆ. ಇವಾಗ ಅವನು ಹೊರಗಡೆ ಹೊರಟಿದ್ದಾನೆ. ಆ್ಯಂಡ್ ಇನ್ನು ಅವನು ಊಟ ಮಾಡಿದ್ನಂದರೆ ಮುಗಿದೋಯ್ತು. ಇನ್ನೆಲ್ಲರೂ ಊಟ ಮಾಡ್ತೀವಿ. ಸೊ ಗೈಸ್, ಸಿಕ್ಕಾಪಟ್ಟೆ ಎಂಜಾಯ್ ಆಯಿತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಎಷ್ಟು ಹೇಳೋಕ್ಕಾಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಕೆಲವೊಂದು ಪರ್ಚೇಸ್ ಎಲ್ಲ ಮಾಡಿದ್ವಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಏನು ತೊಗೊಂಡಿದ್ದೀನಿ ಅಂತ. ಇವ್ರಿಗೆಲ್ರಿಗೂ ಜಾತ್ರೆ ಮಾಡಿಸ್ದೆ. ಇವರು ಫುಲ್ ನೋಡಿ ಒಬ್ರಿಗೊಬ್ರು ಹೆಂಗಾಗಿದ್ದಾರೆ ಅಂದರೆ, ಒಬ್ರಿಗೊಬ್ರು ಮುಖ ನೋಡೋಕ್ಕಾಗ್ತಿಲ್ಲ, ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದ್ರು. ನಮ್ಮ ಅತ್ತೆಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕಂದರೆ ಅವರು ಉಪವಾಸ ಇದ್ರಲ್ಲ, ಹಾಗಾಗಿ ಅಲ್ಲಿ ಜ್ಯೂಸ್ ಎಲ್ಲ ಕುಡ್ದಿದ್ದಾರೆ, ಹಣ್ಣೆಲ್ಲ ತಿಂದಿದ್ದಾರೆ. ಬಟ್ ಏನಂದರೆ ಊಟ ಮಾಡ್ದಂಗೆ ಆಗಲ್ಲ. ಆ್ಯಂಡ್ ಇವಾಗ ಉಪವಾಸ ಬಿಡಬೇಕಲ್ಲ, ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ವೀಟ್ ತಿಂದು ಆ್ಯಂಡ್ ನೀರು ಕುಡಿದು ಉಪವಾಸ ಬಿಡ್ತಾರೆ. ಸೊ ಅಲ್ಲಿಂದ ಬಂದಮೇಲೆ ಅಡುಗೆ ಮಾಡ್ಕೊಂಡ್ವಿ. ಎಷ್ಟು ಥರ ಮಾಡಬೇಕಾಯ್ತು. ಕರಿಗಡುಬು, ಹೋಳಿಗೆ. ಆ್ಯಕ್ಚುಲಿ ಹೋಳ್ಗೆ ಮಾಡ್ಬೇಕನ್ನೋ ಪ್ಲ್ಯಾನ್ ಇತ್ತು, ಬಟ್ ಏನಂದ್ರೆ ಈ ನೈಟ್ ಟೈಮಲ್ಲಿ ಹೋಳ್ಗೆ ಮಾಡ್ಕೊಳ್ಳೋಕೆ ಪೇಷನ್ಸ್ನೂ ಇಲ್ಲ ಆ್ಯಂಡ್ ಯಾರಿಗೂ ಉಣ್ಬೇಕನ್ನೋದು ಆಸೆನೂ ಇಲ್ಲ. ಹಾಗಾಗಿ ಕರಿಗಡುಬು ಮಾಡಿದ್ವಿ. ಅದು ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಹಿಡ್ಕೊಂಡು ಚೆನ್ನಾಗಿ ತಿನ್ಬೋದು ಅಂತ ಕರಿಗಡುಬು ಮಾಡಿದ್ವಿ. ಆ್ಯಂಡ್ ನಾನು ಕಡಲೆಬೇಳೆ ಖಾರ ಕುಟ್ಟಿದೆ ಆ್ಯಂಡ್ ಸಾಂಬಾರು ಮಾಡಿದೆ, ರೈಸ್ ಮಾಡಿದೆ, ಚಪಾತಿ ಹಿಟ್ಟು ನಮ್ಮ ಅತ್ತೆ ಕಲಿಸಿದ್ರು. ಇನ್ನು ಹೂರಣ ಅಂತೂ ಬೆಳಗಿನ ಅರ್ಧಿಟ್ಟು ಹೋಗಿದ್ವಿ. ಆ್ಯಂಡ್ ಇವಾಗ ಬಜ್ಜಿ ಹಾಕ್ತಾಯಿದ್ದೀನಿ, ಬಿಸಿ ಬಿಸಿ ಬಜ್ಜಿ. ಅಲ್ಲಿ ಸಿಕ್ಕಾಪಟ್ಟೆ ಬಜ್ಜಿ ಎಲ್ಲ ಇರುತ್ತೆ, ಬಟ್ ನಮಗೆ ಹೊರಗಡೆಯಿಂದ ತಿನ್ನೋಕ್ಕಾಗಲ್ಲ. ಅಲ್ಲಿ ಅಂತೂ ತೀರಾ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಮನೆಗೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ಬಜ್ಜಿ ಹಾಕ್ತಾಯಿದ್ದೀನಿ. ಇನ್ನು ಅವರು ಕೂಡ ಊಟ ಮಾಡ್ತಾರೆ. ಫುಲ್ ಎಲ್ಲರೂ ಇಷ್ಟು ಸುಸ್ತಾಗ್ಬಿಟ್ಟಿದ್ದೀವಿ. ಚೆನ್ನಾಗಿ ಸುತ್ತಾಡಿ ಚೆನ್ನಾಗಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಏನಂದರೆ ಶಾಪಿಂಗ್ ಏನಾರ ಮಾಡಿದ್ದೀನಿ ಅನ್ನೋದೊಂದು ತೋರಿಸ್ತೀನಿ. ಯಾಕಂದರೆ ಇವತ್ತು ಶಾಪಿಂಗ್ ಮಾಡ್ಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ತೇರು ಮುಗಿಸ್ಕೊಂಡು ಬರಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಅಷ್ಟೇ. ಹಾಗೆ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು. ಇನ್ನೊಂದು ಅವ್ರಿಗೆ ನಾಳೆ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ನಾಳೆ ಅಂತೂ ಬರೋಕ್ಕಾಗಲ್ಲ ಅವ್ರಿಗೆ ಜಾತ್ರೆಗೆಲ್ಲ. ಇವತ್ತೇ ಕರ್ಕೊಂಡೋಗಿ ಚೆನ್ನಾಗಿ ಸುತ್ತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಬರೋಣ ಅಂತ ಹೋಗಿದ್ವಿ. ಬಟ್ ಅಷ್ಟೊಂದೇನು ನಾವು ಶಾಪಿಂಗ್ ಮಾಡಿಲ್ಲ, ಲೈಟಾಗಿ ಶಾಪಿಂಗ್ ಮಾಡಿರೋದು. ಇನ್ನು ಮತ್ತೆ ಬೇರೆ ಊರಿಗೆ ಹೋಗ್ತಾರೆ ನಾಳೆ, ಅವರಿಗೋಸ್ಕರ ಒಂದು ಸ್ವಲ್ಪ ಏನೋ ಕೆಲವೊಂದು ಥಿಂಗ್ಸ್ ಲೇಡೀಸ್ ಯೂಸ್ ಮಾಡೋಂಥ ಥಿಂಗ್ಸ್ಗಳೆಲ್ಲ ತಗೊಟ್ಟಿದ್ದೀವಿ. ಅದು ಬಿಟ್ಟರೆ ಏನಿಲ್ಲ. ನೋಡೋಣ
ನೋಡೋಣ, ನಮಗೂ ಟೈಮ್ ಸಿಕ್ತು ಅಂದರೆ ನೆಕ್ಸ್ಟ್ ಇನ್ನೊಂದು ದಿನ ಬಿಡು ಮಾಡಿಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲದೆ ಹೋದರೆ ಇಲ್ಲ, ಯಾಕಂದ್ರೆ ಹೋಗ್ತೀವಿ ಅಂತಂದಾಗ ಹೋಗೋಕ್ಕಾಗಲ್ಲ, ಹೋಗೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಹೋಗಿರ್ತೀವಿ. ಈ ಥರ ಆಗ್ಬಿಡುತ್ತೆ. ನಂಗೆ ಅಡುಗೆ ಮಾಡತ್ತೀನಪ್ಪು. ಅಡುಗೆ ಮಾಡೋ ಟೈಮಿಗೆ ನಮ್ಮ ಮಮ್ಮಿ ಇದು ಮಾಡು ಅದು ಮಾಡು ಅಂದ್ರೆ ಅಡುಗೆ ಮಾಡೋ ಟೈಮಿಗೆ ಬರಂಗಿಲ್ಲ. ಈ ಕಡೆ ಅಡುಗೆನೂ ಹೋಗಲ್ಲ, ನಿನ್ನ ಕೆಲಸನೂ ಹೋಗಲ್ಲ. ಅದು ಒಂದೇ ದಿನ ಅಪ್ಪು ನೀ ತೊಗೊಂಬಂದಿದ್ದು ಕಡ್ಡಿ ಸೇಕೊಂಬಿದ್ರೆ ಮತ್ತೆ ಹಾಕ್ತೀನಿ, ಆಮೇಲೆ ಖರಾಬ್ ಆಗಲ್ಲ. ಕಡ್ಡಿ ಸೇಕೊಂಬಿಡ್ಬೋದು ಬಂದ್ಕ ಒಂದೇ ದಿನ. ಇವಾಗ ಬೆಳಿಗ್ಗೆನೆ ತಗೊಂಡ 100 ರೂಪೀಸ್ ಕೊಟ್ಟು, ಇವಾಗ ಆಲ್ರೆಡಿ ಮುರಿದೆ ಅಪ್ಪು. ಮುರಿದಿದೆ. ಹಾಂ, ಅದು ಏನ್ರ ಚಿಕ್ಕ ಪುಟ್ಟ ರಿಪೇರಿ ಇದ್ರೆ ಮಾಡ್ತೀನಿ. ನೀ ಮುರಿದಿ ರಿಪೇರಿ ತೆಗೆದಕ್ಕೆ ಹಾಕ್ತೀನಿ. ಅದು ಬರ್ಲಾಗ್ಯದ. ನಾನು ಸ್ವಲ್ಪ ಅಡುಗೆ ಅಜ್ಜಿ ಊಟ ಮಾಡ್ತಾರೆ, ನಾನು ಇದಿಷ್ಟು ಮಾಡ್ಕೊಂಡು ಬರ್ತೀನಿ. ಸೊ ಮಸ್ತ್. ಯಾರೆಲ್ಲ ಸೊ ನಮ್ಮ ಕಲಬುರ್ಗಿಯಲ್ಲಿ ನಡೆಯುತ್ತಿರುವಂಥ ಜಾತ್ರೆಗೆ ಯಾರೆಲ್ಲ ಬಂದಿಲ್ಲ, ಬನ್ನಿ ನೋಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲೆಲ್ದವರು ಎಲ್ಲ ಬರ್ತಾರೆ. ಇಲ್ಲಿ ಎಲ್ಲ ಅನ್ನ ಪ್ರಸಾದ ವ್ಯವಸ್ಥೆ, ಕುಡಿಯೋಕೆ ನೀರು ಆ್ಯಂಡ್ ಊಟ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಷ್ಟೊಂದೇನು ಗಲಾಟೆ ಏನಿಲ್ಲ, ಎಲ್ಲ ಜನ ಬರ್ತಾರೆ. ಆ್ಯಂಡ್ ಇನ್ನೂ 1 ಮಂತ್ ಇರುತ್ತೆ ಇದು ಜಾತ್ರೆ. ಎಂಜಾಯ್ ಮಾಡ್ತೀರ. ಓಕೆ, ಫ್ರೆಂಡ್ಸ್, ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಕ್ವಿಕ್ಕಾಗಿ ಅಡುಗೆ ಮಾಡಿ ಎಲ್ಲರೂ ಊಟ ಮುಗಿಸ್ಕೊಂಡು ಇನ್ನು ಮಲ್ಕೊಂಡ್ಬಿಡ್ತೀವಿ. ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿದೆ, ಅದರಲ್ಲೂ ಎಲ್ರಿಗೂ ಟಯರ್ಡ್ ಆಗಿದೆ. ಹಾಗಾಗಿ ಸೊ ಇವತ್ತು ಮ್ಯಾಚ್ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಮ್ಯಾಚ್ ನೋಡಿಕೊಂಡು ಅದಾದಮೇಲೆ ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಮ್ಯಾಚ್ ಯಾವಾಗ ಮುಗೀತೋ ಹೇಗೋ ಅದೊಂದು ಟೆನ್ಷನ್ ಫುಲ್ಲು. ಸೊ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಮ್ಯಾಚ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಂದಂತೂ ಊಟ ಆಯಿತು. ಫೈನಲಿ ಊಟ ಮುಗಿಸ್ಕೊಂಡು ಅದಾದಮೇಲೆ ಮ್ಯಾಚ್ ನೋಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಸೊ ಈ ಕಡೆ ಒಂದು ಫುಲ್ಲು ಟೆನ್ಷನ್, ಏನಾಗುತ್ತೋ ಅಂತ ಹೇಳ್ಬಿಟ್ಟು. ಫೈನಲಿ ಏನಾಯಿತು ಅಂದರೆ ಇಂಡಿಯಾ ವಿನ್ ಆಯಿತು. ತುಂಬ ಖುಷಿ ಆಯಿತು ಎಲ್ರಿಗೂ. ನಮ್ಮ ಮನೇಲಿ ಫುಲ್ ಖುಷಿ ಆಯಿತು. ಆ್ಯಂಡ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವತ್ತು ಫುಲ್ ಡೇ ಟಯರ್ಡ್ ಆಗಿದ್ದು. ಇದು ಕ್ರಿಕೆಟ್ ನೋಡಿದ್ಮೇಲೆ ಎಲ್ಲ ಟಯರ್ಡ್ ಎಲ್ಲ ಹೋಗ್ಬಿಡ್ತು. ಫೈನಲಿ ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿ ಆಯಿತು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದು. ಸೊ ಗೈಸ್, ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.